ಗೆಳೆಯರೇ, ನಿಮ್ಗೆ 50 ವರ್ಷ ದಾಟಿದ್ಯಾ? ಅರ್ಧ ಸೆಂಚುರಿ ಹೊಡೆದ್ಬಿಟ್ಟಿದ್ದೀರಾ ಜೀವನದಲ್ಲಿ ಅಲ್ವಾ? ಅವಾಗ್ಲೇ ದೇಹ ಏನೋ ವೀಕ್ ಆಗ್ತಿದೆ ಅಂತ ಮನಸ್ಸಿಗೆ ಫೀಲ್ ಆಗುತ್ತೆ. ವೀಕ್ ಆಗ್ತಾ ಇರುತ್ತೆ ಕೂಡ. 50 ವರ್ಷ ದಾಟಿದ ನಂತರ ಬೋನ್ಸ್ ವೀಕ್ ಆಗುತ್ತೆ, ಜೊತೆಗೆ ಮಸಲ್ಸ್ ಕೂಡ ವೀಕ್ ಆಗಿ ಬರುತ್ತೆ. ಸೊ ಹಾಗಾಗಿ ಜೀವನದ ಉತ್ಸಾಹ ಕೂಡ ಕಡಿಮೆ ಆಗುತ್ತೆ. ಜೀವನ ಉತ್ಸಾಹ ಅಂತ ಅದು ಇರಲ್ಲ. ಇವಾಗ ಸಾಕಪ್ಪ ಇನ್ನೇನು ಟೈಲೆಂಡ್ ಅನ್ನೋ ತರ ಫೀಲಿಂಗ್ ಬಂದ್ಬಿಡುತ್ತೆ. ಸೊ ನಿಮ್ಗೆ 50 ವರ್ಷ ದಾಟಿದ್ಯಾ? ಈ ಪೂರ್ತಿ ವಿಡಿಯೋ ನೋಡಿ. ಮಸಲ್ ಸ್ಟ್ರೆಂತ್ ಬಹಳ ಇಂಪಾರ್ಟೆಂಟು, ಬೋನ್ ಸ್ಟ್ರೆಂತ್ ಬಹಳ ಇಂಪಾರ್ಟೆಂಟು. ಮಸಲ್ ಸ್ಟ್ರೆಂತ್ ಏನಕ್ಕೆ ಇಂಪಾರ್ಟೆಂಟು? ನಾಟ್ ಓನ್ಲಿ ಏಜಿಂಗ್ ಅಲ್ಲ, ನಿಮ್ ಬರೀ ಲುಕ್ ಫಿಟ್ ಅಲ್ಲ, ಸ್ಟ್ರಾಂಗ್ ಆಗಿರ್ಬೇಕು, ಹೆಲ್ತಿ ಆಗಿರ್ಬೇಕು, ಎನರ್ಜೆಟಿಕ್ ಆಗಿರ್ಬೇಕು ಅಂತಂದ್ರೆ ಮಸಲ್ಸ್, ಬೋನ್ಸ್ ಪ್ರತಿಯೊಂದು ಕೂಡ ನಮ್ಮ ಬಾಡಿಲಿ ಕೌಂಟ್ ಆಗುತ್ತೆ. ಸೊ ನೀವು 50 ವರ್ಷ ದಾಟಿದ್ರೆ ಪೂರ್ತಿ ವಿಡಿಯೋ ನೋಡಿ. ನೀವು ಅಷ್ಟೇ ನೋಡ್ಬೇಡಿ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಪ್ರೀತಿ ಪಾತ್ರರಿಗೆ, ಬಂಧು ಬಾಂಧವ್ರು ಯಾರಿದ್ದಾರೆ ಅವ್ರಿಗೆಲ್ಲ ಫಾರ್ವರ್ಡ್ ಮಾಡಿ. ವಾಕಿಂಗ್ ಫ್ರೆಂಡ್ಸ್ ಇರ್ತಾರೆ, 50 ವರ್ಷ ದಾಟಿದ್ರೆ ನಿಮ್ಮ ಕೊಲೀಗ್ಸ್ ಇರ್ತಾರಲ್ವಾ, ನಿಮ್ಮ ಕ್ಲಾಸ್ಮೇಟ್ಸ್ ಇರ್ತಾರೆ ವಾಟ್ಸಪ್ ಗ್ರೂಪ್ ಅಲ್ಲಿ, ಅವ್ರಿಗೆಲ್ಲ ದಯವಿಟ್ಟು ವಿಡಿಯೋನ ಫಾರ್ವರ್ಡ್ ಮಾಡಿ. ಪ್ರತಿಯೊಂದು ವಾಟ್ಸಪ್ ನಿಮ್ಮ 50 ವರ್ಷ ದಾಟದವರಲ್ಲಿ ಈ ವಿಡಿಯೋ ಬರಲಿ, ಎಲ್ಲರೂ ನೋಡ್ಲಿ. ಲೆಟ್ ದೆಮ್ ಲರ್ನ್ ಎ ವೆರಿ ವೆರಿ ಯೂಸ್ಫುಲ್ ಹೆಲ್ಪ್ ಟಿಪ್. ಏಕೆ 50 ವರ್ಷ ದಾಟದ ಮೇಲೆ ಮಸಲ್ ಗ್ರೋತ್, ಮಸಲ್ ಸ್ಟ್ರೆಂತ್ ಕೌಂಟ್ ಆಗುತ್ತೆ ಅಂತಂದ್ರೆ ಹೇಳ್ತೀನಿ ಗೆಳೆಯರೆ. ನೋಡಿ, ವಯಸ್ಸಾಗ್ತದೆ, ಹೇಜಿಂಗ್ ಪ್ರೋಸೆಸ್ ಅಲ್ವಾ. ನೋಡಿ ಏನಾಗುತ್ತೆ, 30 ಇಯರ್ಸ್ ತನಕ ಮನುಷ್ಯನಿಗೆ ಮ್ಯಾಕ್ಸಿಮಮ್ ಸ್ಟ್ರೆಂತ್. ಅದಕ್ಕೆ ನಾನು ನನ್ನ ಪೇಷಂಟ್ಸ್ಗೆಲ್ಲ ಹೇಳ್ತಿರ್ತೀನಿ, 30 ವರ್ಷದೊಳಗಡೆ ಮದುವೆ ಮಕ್ಕಳು ಎಲ್ಲ ಮಾಡ್ಕೊಂಡ್ಬಿಟ್ರಪ್ಪ ಅಂತ. 30 to 40 ಇಯರ್ಸ್ ಸ್ಲೋ ಲಾಸ್. ಎವ್ರಿ ಆಫ್ಟರ್ ಏಜ್ ಆಫ್ 30, 30 ವರ್ಷ ದಾಟಿದ ನಂತರ ಮನುಷ್ಯನಿಗೆ ಪ್ರತಿ 10 ವರ್ಷಕ್ಕೆ, ಒಂದು ಡಿಕೆಡ್ಗೆ 3 to 5% ಸಾರ್ಕೋಪೀನಿಯಾ ಅಂತೀವಿ. ಏನು ನಿಮ್ಮ ಮಸಲ್ಸ್ ಸ್ಟ್ರೆಂತ್, ಮಸಲ್ಸ್ದು ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಪ್ರತಿ ಡಿಕೆಡ್ಗೆ 3-5%. ಸೊ 50 ವರ್ಷ ಆದ್ಮೇಲೆ ಸಡನ್ ಫಾಲ್ ಆಗೋ ಚಾನ್ಸ್ ಇರುತ್ತೆ. ಮಸಲ್ ಸ್ಟ್ರೆಂತ್ ಸಾರ್ಕೋಪೀನಿಯಾ ಅಂತ ಹೇಳ್ತೀವಿ. ಈಗ ಆಸ್ಟೋಪೀನಿಯಾ ಬೋನ್ಸ್ ನ ವೀಕ್ ಆದ ಆಸ್ಟೋಪೀನಿಯಾ ಅಂತೀವಿ, ಆಸ್ಟೋಪೋರ್ಸ್ ಅಂತ. ಅದೇ ರೀತಿ ಬೋನ್ಸ್ದು ವೀಕ್ ಆಗೋ ಥರನೇ ಮಸಲ್ಸ್ ಕೂಡ ವೀಕ್ ಆದ, ಅದಕ್ಕೆ ಸಾರ್ಕೋಪೀನಿಯಾ ಅಂತ ಹೇಳ್ತೀವಿ. ಆಸ್ಟೋಪೀನಿಯಾ ಅಂತ ಸಾರ್ಕೋಪೀನಿಯಾ ಅಂತ. ಮಸಲ್ಸ್ ಕೂಡ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಮಸಲ್ಸ್ ಗರ್ತ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಎಕ್ಸ್ಪೆಷಲಿ 50 ವರ್ಷ ದಾಟಿನಿಂದ ಸಡನ್ ಫಾಲ್ ಆಗುತ್ತೆ, ರ್ಯಾಪಿಡ್ ಲಾಸ್ ಅಂತ ಹೇಳ್ತೀವಿ. ಅದೇ ರೀತಿ ಆದಾಗ ನಿಮ್ಗೆ 50 ವರ್ಷ ದಾಟಿದವ್ರಿಗೆ ಒಂದು ರೀತಿಯ ಒಂದು ಖಿನ್ನತೆ ಇರ್ಬೋದು, ಅಥವಾ ಸುಸ್ತು ಅನ್ನೋ ಫೀಲಿಂಗ್ ಇರ್ಬೋದು. ಅಯ್ಯೋ ಸಾಕಪ್ಪ ಅನ್ನೋಂಥದ್ದು. 50 ವರ್ಷ ತನಕ ತುಂಬಾ ಹೆಂಗಾಗಿ ಎನರ್ಜೆಟಿಕ್ ಕೆಲಸ ಮಾಡ್ತಾರೆ. 50 ವರ್ಷ ಇನ್ನೇನು ಪ್ರಮೋಷನ್ ಬಂದಿರುತ್ತೆ, ಸೀನಿಯರ್ ಮ್ಯಾನೇಜರ್ ಆಗಿರ್ತಾರೆ, ಜನರಲ್ ಮ್ಯಾನೇಜರ್ ಆಗಿರ್ತಾರೆ, ಇಂಜಿನಿಯರ್, ಸೂಪರ್ ಇಂಜಿನಿಯರ್ಸ್ ಆಗಿರ್ತಾರೆ, ಪ್ರಮೋಷನ್ಸ್ ಆಯ್ತು. ಅವಾಗ ಇನ್ನೂ ನಮ್ಗೆ ಹೆಚ್ಚಿನ ಸ್ಟ್ರೆಂತ್ ಬೇಕು, ಹೆಚ್ಚಿನ ಆಕ್ಟಿವ್ ಆಗಿರ್ಬೇಕು ನಾವು ಆ ಏಜಲ್ಲಿ. ಯಾಕಂದ್ರೆ ಅವಾಗ ನಮ್ಗೆ ಒಂದಷ್ಟು ನಮ್ಮ ನಾನಾರ್ಜನೆ ಆಗಿರುತ್ತೆ, ಒಂದಷ್ಟು ಎಕ್ಸ್ಪೀರಿಯನ್ಸ್ ಬಂದಿರುತ್ತೆ. ನಮ್ಮ ಪ್ರೊಫೆಷನಲ್ಲಿ ಮ್ಯಾಕ್ಸಿಮಮ್ ನಾವು ಕೊಡಕ್ಕಾಗದ ಆ ಏಜಲ್ಲಿ 50 to 60 ಇಯರ್ಸ್ ಅಲ್ಲಿ. ಅವಾಗಲೇ ನಮ್ಮ ಮಸಲ್ಸ್ ಡೌನ್ ಆಗ್ತಾ ಬರುತ್ತೆ, ಬೋನ್ಸ್ ಕೂಡ ಸ್ಟ್ರೆಂತ್ ಡೌನ್ ಆಗ್ತಾ ಬರುತ್ತೆ. ಸೊ ಮಸಲ್ ಸ್ಟ್ರೆಂತ್ ಡೌನ್ ಆದ್ರೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಗೆಳೆಯರು ನೋಡಿ, ನಿಮ್ಮ ಒಂದು ಆ ಫೀಲಿಂಗ್ ಹೋಗಿರುತ್ತೆ ಒಂದು. ಎರಡನೇದು, ಬೋನ್ಸ್ ಅಂಡ್ ಜಾಯಿಂಟ್ಸ್ ಕೂಡ ಎಫೆಕ್ಟ್ ಆಗುತ್ತೆ ನೋಡಿ. ಎಸ್ಪೆಷಲಿ ಹಿಪ್ ಜಾಯಿಂಟು, ಲೋವರ್ ಬ್ಯಾಕ್ ಮಸಲ್ಸ್ ಮತ್ತೆ ನೀ ಜಾಯಿಂಟ್ ಮಸಲ್ಸ್ ಸ್ಟ್ರಾಂಗ್ ಇದ್ದಷ್ಟು ಏನಾಗುತ್ತೆ, ಬಾಡಿ ಆಕ್ಟಿವಿಟೀಸ್ ಮಾಡುವಾಗ ಮಸಲ್ಸ್ ಲೋಡ್ ಏನಾಗುತ್ತೆ, ಮಸಲ್ಸ್ ಲೋಡ್ ತಗೊಳುತ್ತೆ. ಅದಕ್ಕೆ ಮಂಡಿನವರಿಗೆ ನಾವು ಕ್ವಾಡ್ರಿಸೆಪ್ಸ್ ಎಕ್ಸರ್ಸೈಸ್ ಮಾಡಕ್ಕೆ ಹೇಳ್ತದೆ. ಒಂದು ವಿಡಿಯೋ ಮಾಡಿ ದಯವಿಟ್ಟು ನೋಡಿ. ಕ್ವಾಡ್ರಿಸೆಪ್ಸ್ ಅಂತ ತೊಡೆ ಮಾಂಸ, ಅದು ಅದ್ರ ಎಕ್ಸರ್ಸೈಸ್ ಮಾಡಿದ್ರೆ ಅಂತ ನಿಮ್ಮ ಕೂತ್ಕೊಂಡು ಹೋಗ, ಎದ್ದೇಳುವಾಗ, ಮೆಟ್ಲೆತ್ತುವಾಗ, ಇಳುವಾಗೆಲ್ಲ ಆಕ್ಟಿವಿಟೀಸ್ ಮಾಡುವಾಗೆಲ್ಲ ಆ ಒಂದು ದೇಹದ ತೂಕ ಇರ್ಬೋದು ಅಥವಾ ಲೋಡ್ ಇರ್ಬೋದೆಲ್ಲ ಮಸಲ್ಸ್ ತೊಳುತ್ತೆ. ಅವಾಗ ಜಾಯಿಂಟ್ ಮೇಲೆ ಜಾಸ್ತಿ ಲೋಡ್ ಬೀಳಲ್ಲ. ಸೊ ನಿಮ್ಗೆ ವಯಸ್ಸಾದ 50 ವರ್ಷ ದಾಟ ಮೇಲೆ ಮಸಲ್ಸ್ ವೀಕ್ ಆಗ್ತಿರ್ತಾನೆ ಅಂತ ಹೇಳಿದ್ರೆ, ಮಸಲ್ಸ್ ಅಷ್ಟೊಂದು ದೇಹದ ಸ್ಟ್ರೆಸ್ ಸ್ಟ್ರೈನ್ ನ ಲೋಡ್ ನ ತೊಗೊಳಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಆ ವೆಯ್ಟು, ಆ ಲೋಡ್ ಎಲ್ಲ ಜಾಯಿಂಟ್ ಮೇಲೆ ವರ್ಗಾಯಿಸುತ್ತೆ ಅಲ್ವಾ. ಸೊ ಜಾಯಿಂಟ್ ಮೇಲೆ, ಮಂಡಿ ಜಾಯಿಂಟ್ ಮೇಲೆ ಇರ್ಬೋದು, ಆಂಕಲ್ ಇರ್ಬೋದು, ಹಿಪ್ ಜಾಯಿಂಟ್, ಅದಕ್ಕೆ ನಾವು ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಅಂತೀವಿ. ಲೋವರ್ ಬ್ಯಾಕ್ ಇರ್ಬೋದು, ಇವುಗಳ ಮೇಲೆ ಲೋಡ್ ಬಿದ್ದಾಗ ಏನಂತ ಸವೆತ ಆಗಿ ಜಾಸ್ತಿ ಆಗುತ್ತೆ. ಹಾಗೆ 50 ವರ್ಷ ಆದ್ಮೇಲೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಮಂಡಿ ನೋವು, ಮಂಡಿ ಸವೆತ, ಸೊಂಟ ನೋವು, ಸೊಂಟ ಸವೆತ ಅವೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗೆ ನಿಮ್ಮ ಮಸಲ್ಸ್, ಮಾಂಸಖಂಡಗಳು ಗಟ್ಟಿಯಾಗಿತ್ತು, ದೋಷ್ಟಿಂದ ಇದ್ರಿ ಅಂತಂದ್ರೆ ಅವಾಗ ಆ ಲೋಡ್ನೆಲ್ಲ ಜಾಯಿಂಟ್ ಮೇಲೆ, ಬೋನ್ಸ್ ಮೇಲೆ, ಲಿಗಮೆಂಟ್ಸ್ ಮೇಲೆ ಹೋಗಲ್ಲ, ಮಸಲ್ಸ್ ತೊಗೊಳುತ್ತೆ. ಸೊ ಗುಡ್ ಪೋಸ್ಚರ್ಸ್ ಇರುತ್ತೆ, ಯು ಲುಕ್ ಫಿಟ್ ಅಂಡ್ ಯು ಎಂಜಾಯ್ ಫಿಟ್ ಅಂಡ್ ಫೈನ್ ಹೆಲ್ತ್. ಸೊ ಹಾಗೆ ಮಸಲ್ಸ್ ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್, ಎಸ್ಪೆಷಲಿ 50 ವರ್ಷ ದಾಟು. ಇಲ್ಲಿ ಆರ್ಥೋಪೆಡಿಕ್ ಇಂಪಾರ್ಟೆನ್ಸ್ ಮಸಲ್ಸ್ ಗ್ರೋತ್, ಮಸಲ್ ಸ್ಟ್ರೆಂತ್ ಅಂತ. ನಾನು ಡಾಕ್ಟರ್ ಮುರಳೀಧರ್ ಅಂತ, ಆರ್ಥೋಪೆಡಿಕ್ ಸರ್ಜನ್. 25 ವರ್ಷಗಳಿಂದ ತುಮಕೂರು ನಾನು ಪ್ರಾಕ್ಟೀಸ್ ಮಾಡ್ತಾ ಇದೀನಿ. ಸೊ ಮಸಲ್ ಸ್ಟ್ರೆಂತ್ ಬಹಳ ಕ್ರೂಷಿಯಲ್ ಆರ್ಥೋಪೆಡಿಕ್ ಪಾಯಿಂಟ್ ಆಫ್ ವ್ಯೂ. ಯಾಕೆಂತ ನಾವು ಅವಾಗಲೇ ಹೇಳಿದಂಗೆ, ಮಂಡಿ ನೋವಿಗೆ ತೊಡೆ ಮಾಂಸ ಗಟ್ಟಿ ಇರಬೇಕು. ಲೋವರ್ ಬ್ಯಾಕ್ ಪೇನ್ ಬರ್ಬೋದಂದ್ರೆ ನಿಮ್ಮ ಎಕ್ಸ್ಟೆನ್ಸಿವ್ ಗ್ರೂಪ್ ಆಫ್ ಮಸಲ್ಸ್ ಇದೆ, ಅದು ಸ್ಟ್ರಾಂಗ್ ಆಗಿರಬೇಕು. ಹಿಪ್ ಮಸಲ್ಸ್ ಸ್ಟ್ರಾಂಗ್ ಆಗಿರ್ಬೇಕು, ಕೋರ್ ಮಸಲ್ಸ್ ಅಂತೀವಿ. ಸೊ ಇವು ಸ್ಟ್ರಾಂಗ್ ಆಗಿತ್ತು ಅಂತ ನಿಮ್ಗೆ ಬೆನ್ನೋವು ಬರೋ ಚಾನ್ಸಸ್ ಕಡಿಮೆ, ಮಂಡಿ ನೋವು ಬರೋ ಚಾನ್ಸಸ್ ಕಡಿಮೆ. ಸೊ ಮಸಲ್ಸ್ ಸ್ಟ್ರಾಂಗ್ ಇದ್ದಷ್ಟು ನಿಮ್ಗೆ ಹೆಲ್ತಿ ಆಗಿರ್ತೀರ. ಸೊ ಬಹಳ ಇಂಪಾರ್ಟೆಂಟ್ ನೋಡಿ. ಆರಾಮಾಗಿ ನೀವು ಒಂದು 4-5 kg ಒಂದು 2 ಕಡೆ ಬ್ಯಾಗ್ ಇಟ್ಕೊಂಡು ಆರಾಮಾಗಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು ಅಲ್ವಾ. ಸೊ ಎಲ್ಲ ಬೇಕಾದಂತ ಆಕ್ಟಿವಿಟೀಸ್ ನ ಸ್ಟ್ರಾಂಗ್ ಮಸಲ್ಸ್ ಇದ್ರೆ ಮಾಡಕ್ ಬಹಳ ಸುಲಭ ಆಗುತ್ತೆ. ಸ್ಟ್ರಾಂಗ್ ಮಸಲ್ಸ್ ಇದ್ದಷ್ಟು ಮಂಡಿ ಮೇಲಾಗ್ಲಿ, ಲೋವರ್ ಬ್ಯಾಕ್ ಮೇಲಾಗ್ಲಿ ಲೋಡ್ ಕಡಿಮೆ ಆಗುತ್ತೆ,
ಸ್ಟ್ರೈನ್ ಆಗುವಂಥದ್ದು, ಮಂಡಿ ಸೆಳೆತ ಆಗುವಂಥದ್ದು ಅವೆಲ್ಲ ಕಡಿಮೆ ಆಗ್ತಾ ಬರ್ತದೆ. ಸೊ ಹಾಗಾಗಿ ಮಸಲ್ ಸ್ಟ್ರಾಂಗ್ ನ ಸ್ಟ್ರೆಂತ್ ನ ಮೇಂಟೈನ್ ಮಾಡೋದು ಆಫ್ಟರ್ 50 ಇಯರ್ಸ್ ವೆರಿ 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 ಇಂಪಾರ್ಟೆಂಟ್. ಹೇಳಿದ್ರೆ ಬೆಸ್ಟ್ ಎಕ್ಸಸೈಸ್ ಯಾವುದು ಮಸಲ್ಸ್ ಮತ್ತೆ ಬೋನ್ ಹೆಲ್ತ್ ಕಾಪಾಡ್ಕೊಳ್ಳೋಕೆ ಅಂತ ನಾನು ತೋರಿಸ್ತೀನಿ. ಹಿಂದ್ಗಡೆ ನನ್ನ ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಅವನ್ನ ರೆಗ್ಯುಲರ್ ಮಾಡಿ ಗೆಳೆಯರೆ. ಸಿಂಪಲ್ ಎಕ್ಸಸೈಸ್ ರೆಗ್ಯುಲರ್ ಮಾಡೋದ್ರಿಂದ ಬಹಳ ಬಹಳ ಅನುಕೂಲ ಆಗುತ್ತೆ. ಸೊ ಒಂದು ಲೋವರ್ ಬಾಡಿ ಮತ್ತು ಅಪ್ಪರ್ ಬಾಡಿ ಅಂತ ಡಿವೈಡ್ ಮಾಡ್ಕೊಂತ ಲೋವರ್ ಬಾಡಿ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಯಾವ ಮಾಡ್ಬೇಕಂದ್ರೆ ಸ್ಕ್ವಾಟ್ಸ್ ಅಂತ ಬರುತ್ತೆ. ಸೊ ಈ ಸ್ಕ್ವಾಟ್ಸ್ ಮಾಡೋದ್ರಿಂದ ನಿಮ್ಮ ಮಂಡಿಯ ತೊಡೆ ಮಾಂಸಗಳು ಗಟ್ಟಿ ಆಗುತ್ತೆ, ಹಿಪ್ಸ್ ಮಸಲ್ಸ್ ಕೂಡ ಗಟ್ಟಿ ಆಗುತ್ತೆ, ನಿಮ್ಮ ಜಾಯಿಂಟ್ಸ್ ನೀ ಜಾಯಿಂಟ್ಗೆ ಹಿಪ್ ಜಾಯಿಂಟ್ಗೆ ಬಹಳ ಬಹಳ ಸ್ಟ್ರೆಂತ್ ಸಿಗುತ್ತೆ. ಮತ್ತೆ ಸ್ಟೆಪ್ ಅಪ್ಸ್ ಬಹಳ ಸಿಂಪಲ್ ಆಗಿರುವಂಥ ಪವರ್ಫುಲ್ ಆಗುವಂಥ ಎಕ್ಸಸೈಸು ನಿಮಗೆ ಸ್ಟ್ರೆಂತ್ ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಮಸಲ್ಸ್. ಕೋರ್ ಅಂಡ್ ಬ್ಯಾಕ್ ಮಸಲ್ಸ್ಗೆ ಪ್ಲಾಂಕ್ಸ್ ಅಂತ ಮಾಡ್ಬೋದು. ಅದು ನಿಮ್ಮ ಸ್ಪೈನ್ಗೆ ಸಪೋರ್ಟ್ ಮಾಡುತ್ತೆ. ನಾವು ಹೇಳ್ದಂಗೆ ಸ್ಪೈನ್ ಎಕ್ಸ್ಟೆನ್ಸರ್ ಗ್ರೂಪ್ ಮಸಲ್ಸ್ಗೆ ಸ್ಟ್ರೆಂಥನಿಂಗ್ ಕೊಡುತ್ತೆ. ಪೋಸ್ಚರ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಬರ್ಡ್ ಡಾಗ್ಸ್ ಅಂತ ಒಂದು ಎಕ್ಸಸೈಸ್ ಇದೆ. ಇದು ನಿಮ್ಮ ಸ್ಟೆಬಿಲಿಟಿಯನ್ನ ಮತ್ತೆ ಬ್ಯಾಲೆನ್ಸ್ ನ ಇಂಪ್ರೂವ್ ಮಾಡ್ತಾ ಗೆಳೆಯರೆ. ಸೊ ಈ ರೀತಿಯ ಲೋವರ್ ಬಾಡಿ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಓವರ್ ಆಲ್ ಲೋವರ್ ಬಾಡಿ ಇರುವಂತಹ ಮಸಲ್ಸ್ಗೆಲ್ಲ ಸ್ಟ್ರೆಂತ್ ಬರುತ್ತೆ, ಒಂದು ಬ್ಯಾಲೆನ್ಸಿಂಗ್ ಬರುತ್ತೆ, ಮತ್ತೆ ಮಸಲ್ ಸ್ಟ್ರಾಂಗ್ ಇರೋದ್ರಿಂದ ಅಲ್ಲಿ ಬರುವಂತಹ ಬೋನ್ಸ್ ಜಾಯಿಂಟ್ಸ್ ಕೂಡ ಪ್ರೊಟೆಕ್ಟಿವ್ ಶೀಲ್ಡ್ ತರ ಕೆಲಸ ಮಾಡುತ್ತೆ. ಗೆಳೆಯರೆ ಲೋವರ್ ಬಾಡಿಗೆ ಯಾವ ತರ ಎಕ್ಸಸೈಸ್ ಮಾಡಬೇಕು ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ ನೋಡಿದ್ರೆ, ನೆಕ್ಸ್ಟ್ ಈಗ ಅಪ್ಪರ್ ಬಾಡಿಗೆ ನಿಮ್ಮ ಚೆಸ್ಟ್ಗೆ ಅಪ್ಪರ್ ಲಿಮ್ಗೆ ಅವಕ್ಕೆ ಯಾವ ರೀತಿ ಎಕ್ಸಸೈಸ್ ಮಾಡ್ಬೇಕಂತ ನಾನು ತೋರಿಸಿ ನೋಡ್ಕೊಳ್ಳಿ. ಅದಕ್ಕೆ ಮುಖ್ಯವಾಗಿ ಪುಷಪ್ಸ್ ಅಂತ ಹೇಳ್ತೀವಿ ಅಥವಾ ಮಾಡಿಫೈಡ್ ಪುಷಪ್ಸ್. ಅವು ನಿಮ್ಮ ಹಾರ್ಮ್, ಬೈಸೆಪ್ಸ್, ಟ್ರೈಸೆಪ್ಸ್ಗೆ ಮತ್ತೆ ಚೆಸ್ಟ್ ಮಸಲ್ಸ್ಗೆ, ಪೆಕ್ಟೋರಿಯಲ್ಸ್ ಮೇಜರ್, ಪೆಕ್ಟೋರಿಯಲ್ಸ್ ಮೈನರ್ ಅಂತ ಬರ್ತಲ್ಲ ಆ ಮಸಲ್ಸ್ಗೆ ಚೆಸ್ಟ್ ಮಸಲ್ಸ್ ಸ್ಟ್ರೆಂಥನಿಂಗ್ ಬಹಳ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ರೆಸಿಸ್ಟೆಂಟ್ ಬ್ಯಾಂಡ್ ರೋಸ್ ಅಂತ ಹೇಳ್ತೀವಿ. ಸೊ ಈ ರೆಸಿಸ್ಟೆನ್ಸ್ ಇರುವಂತಹ ಬ್ಯಾಂಡ್ ರೋಸ್ ನ ಉಪಯೋಗಿಸೋದ್ರಿಂದ ನಿಮ್ಮ ಶೋಲ್ಡರ್ಸ್ಗೆ ಮತ್ತೆ ಅಪ್ಪರ್ ಬ್ಯಾಕ್ ಹೆಲ್ತ್ಗೆ ಬಹಳ ಬಹಳ ಪರಿಣಾಮಕಾರಿ. ಮತ್ತೆ ನಿಮ್ಮ ಲೋ ಇಂಪ್ಯಾಕ್ಟ್ ಕಾರ್ಡಿಯೋ ಅಂತ ಹೇಳ್ತೀವಿ, ಸ್ವಿಮ್ಮಿಂಗ್ ಮಾಡುವಂಥದ್ದು, ಸೈಕ್ಲಿಂಗ್ ಮಾಡುವಂಥದ್ದು, ನಿಮ್ಮ ಹಾರ್ಟ್ ಹೆಲ್ತ್ಗೆ, ಜಾಯಿಂಟ್ ಪ್ರೊಡಕ್ಷನ್ಗೆ ದೇ ಆರ್ ಫ್ಯಾಂಟಾಸ್ಟಿಕ್. ಸೊ ಈ ರೀತಿಯ ಅಪ್ಪರ್ ಬಾಡಿ ಎಕ್ಸಸೈಸ್ ಮಾಡೋದ್ರಿಂದ ಲೋವರ್ ಬಾಡಿ ಎಕ್ಸಸೈಸ್, ಅಪ್ಪರ್ ಬಾಡಿ ಎಕ್ಸಸೈಸ್ ಮಾಡಿದ್ರೆ ಓವರ್ ಆಲ್ ಮಸಲ್ಸ್ ನಾವು ಸ್ಟ್ರೆಂಥನಿಂಗ್ ಮಾಡ್ತೀವಿ. ಒಂದು ಒಳ್ಳೆ ಸ್ಟ್ರಾಂಗ್ ಬಾಡಿ ನಿಮ್ಗೆ ಕ್ರಿಯೇಟ್ ಆಗುತ್ತೆ ಗೆಳೆಯರೆ. ಸೊ ಆಹಾರ ಪದ್ಧತಿ, ನ್ಯೂಟ್ರಿಷನ್, ರೋಲ್ ಆಫ್ ನ್ಯೂಟ್ರಿಷನ್ ಬಹಳ ಬಹಳ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿಲ್ಲ ಮಸಲ್ಸ್ ಸ್ಟ್ರಾಂಗ್ ಆಗಿ ಗ್ರೋತ್ ಆಗಕ್ಕೆ ಮತ್ತೆ ಮೇಂಟೆನೆನ್ಸ್ಗೆ ಪ್ರೋಟೀನ್ ರಿಚ್ ಫುಡ್ ತಗೊಳ್ಬೇಕು ಗೆಳೆಯರೆ. ಸೊ ಅದೊಂದು ಫ್ಯೂಯಲ್ ಅಲ್ವಾ, ನಮ್ಮ ಆಹಾರ ಪದ್ಧತಿ ನಮ್ಮ ದೇಹಕ್ಕೆ ಎಸ್ಪೆಷಲಿ ಮಸಲ್ಸ್ಗೆ ಫ್ಯೂಯಲ್. ಯಾವ ಯಾವ ರೀತಿಯ ಪ್ರೋಟೀನ್ ರಿಚ್ ಇರುವಂತ ಆಹಾರ ಪದ್ಧತಿ ತಗೊಳ್ಬೇಕು ಅಂತ ನಾನು ಹೇಳ್ತೀನಿ. ಈ ಆಹಾರ ಪದ್ಧತಿಗಳನ್ನ 50 ವರ್ಷದ ದಾಟ್ತರ ಉಪಯೋಗಿಸೋದ್ರಿಂದ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ ಗೆಳೆಯರೆ. ಸೊ ಪ್ರೋಟೀನ್ ರಿಚ್ ಫುಡ್ ಗೊತ್ತಿದೆಯಲ್ಲ, ಎಗ್ಗು, ಚಿಕನ್ನು, ಫಿಶು, ಇವುಗಳೆಲ್ಲ ನಿಮಗೆ ಪ್ರೋಟೀನ್ ಜಾಸ್ತಿ ಸಿಗುತ್ತೆ. ಜೊತೆಗೆ ಪ್ಲಾಂಟ್ ಬೇಸ್ಡ್ ಲೆಂಟಿಲ್ಸ್ ಇರ್ತಲ್ಲ, ಎಲ್ಲ ರೀತಿಯ ಬೇಳೆಗಳು, ಎಲ್ಲ ತರ ಕಾಳುಗಳು, ತೊಗರಿ ಬೇಳೆ ಇರ್ಬೋದು, ಉದ್ದಿನ ಬೇಳೆ ಇರ್ಬೋದು, ಮತ್ತೆ ನಿಮ್ಮ ಬೀನ್ಸ್, ಡಬಲ್ ಬೀನ್ಸ್ ಇರ್ಬೋದು, ಇವುಗಳೆಲ್ಲ ಯಥೇಚ್ಛವಾಗಿ ನಮಗೆ ಪ್ರೋಟೀನ್ ಸಿಗುತ್ತೆ. ಸೊ 1.22 ಇಂದ 2 ಗ್ರಾಮ್ಸ್ ಆಫ್ ಪ್ರೋಟೀನ್ ಪರ್ ಕೆಜಿ ಬಾಡಿ ವೇಟ್ ತಗೊಳ್ಳೋದು ಬಹಳ ಒಳ್ಳೆಯದು. 1.5 ಇಂದ 2 ಗ್ರಾಮ್ ಪರ್ ಕೆಜಿ ಬಾಡಿ ವೇಟ್ ತೊಗೊಳ್ಳೋದ್ರಿಂದ ನಮ್ಮ ಬೇಕಾಗಿರುವಂತಹ ಪ್ರೋಟೀನ್ ನಮ್ಮ ದೇಹಕ್ಕೆ ಸಿಗುತ್ತೆ ಗೆಳೆಯರೆ. ನೆಕ್ಸ್ಟ್ ಕ್ಯಾಲ್ಸಿಯಂ ಅಂಡ್ ವೈಟಮಿನ್ ಡಿ ಅಂತ ಹೇಳ್ತೀವಿ. ಸೊ ಕ್ಯಾಲ್ಸಿಯಂ, ವೈಟಮಿನ್ ಡಿ ನಿಮ್ಗೆ ಗೊತ್ತಿರಂಗೆ ಬೋನ್ ಹೆಲ್ತ್ಗೆ ಬಹಳ ಬಹಳ ಇಂಪಾರ್ಟೆಂಟು. ಸೊ ನಿಮಗೆ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಲ್ಲಿ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಇವು ಯಥೇಚ್ಛವಾಗಿ ಸಿಗುತ್ತೆ. ನಾನು ಅದು ಕ್ಯಾಲ್ಸಿಯಂ ಕುರಿತಾಗೆ, ವೈಟಮಿನ್ ಡಿ ಕುರಿತಾಗೆ ವಿಡಿಯೋ ಮಾಡಿ, ದಯವಿಟ್ಟು ವಿಡಿಯೋ ನೋಡಿ. ಜೊತೆಗೆ ಆಂಟಿ ಇನ್ಫ್ಲಮೇಟರಿ ಫುಡ್ಸ್, ಆಂಟಿ ಇನ್ಫ್ಲಮೇಟರಿ ಫುಡ್ಸ್ ನಿಮ್ಗೆ ಗೊತ್ತಿದೆಯಲ್ಲ, ಅರಿಶಿನ ಇರ್ಬೋದು, ಜಿಂಜರ್ ಅಂತೀವಿ, ಶುಂಠಿ ಇರ್ಬೋದು, ಇವುಗಳನ್ನ ನೀವು ರೆಗ್ಯುಲರ್ ಉಪಯೋಗಿಸಿದ, ವಾಲ್ನಟ್ಸ್ ಇರ್ಬೋದು, ಇವುಗಳನ್ನ ಉಪಯೋಗಿಸಿದ ಜಾಯಿಂಟ್ ಪೇನ್ಗೆ ಹೆಲ್ಪ್ ಆಗುತ್ತೆ, ಸ್ವೆಲ್ಲಿಂಗ್ ಕೂಡ ಕಡಿಮೆ ಆಗುತ್ತೆ. ಆಂಟಿ ಇನ್ಫ್ಲಮೇಟರಿ ಫುಡ್ಸ್. ಸೊ ಯಥೇಚ್ಛವಾಗಿ ನೀರು ಬಳಸೋದು, ಹೈಡ್ರೇಷನ್ ಅಂತ ಹೇಳ್ತೀವಿ, ನೀರನ್ನ ಯಥೇಚ್ಛವಾಗಿ ಬಳಸಬೇಕು. 2 to 3 ಲೀಟರ್ಸ್ ನೀರು ಬಳಸೋದು. ನಾ ಹೇಳಿದಂಗೆ ದೇಹದಲ್ಲಿ 70% ಇರೋದು ನೀರು. ನೀರು ಚೆನ್ನಾಗಿ ಬಳಸೋದು ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಎಲ್ಲಾ ರೀತಿಯ ಕ್ರಿಯೆಗಳಿಗೆ ಬಹಳ ಅನುಕೂಲ ಆಗುತ್ತೆ. ಫೇಟಿಗ್ ಆಗೋದು, ಸುಸ್ತಾಗೋದು ಎಲ್ಲ ಮಾಡುತ್ತೆ. ಎಷ್ಟು ನೀರು ಕುಡಿಬೇಕು ಅನ್ನೋದು ನಾವು ವಿಡಿಯೋ ಮಾಡಿ, ದಯವಿಟ್ಟು ವಿಡಿಯೋ ನೋಡಿ. ಸೊ ಹೈಡ್ರೇಷನ್ ಇಂಪಾರ್ಟೆಂಟು, ಎಕ್ಸಸೈಸ್ ಇಂಪಾರ್ಟೆಂಟು, ಲೈಫ್ ಸ್ಟೈಲ್ ಟಿಪ್ಸು. ನಂಗೆ ಗೊತ್ತಿರಂಗೆ ಸ್ಮೋಕಿಂಗು, ಡ್ರಿಂಕಿಂಗು ಆದಷ್ಟು ಅವಾಯ್ಡ್ ಮಾಡಿ, ಜಂಕ್ ಫುಡ್ಸ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿದ್ದಾರೆ. ಮತ್ತೆ ಸ್ಲೀಪ್, ನಿದ್ದೆ ಅಲ್ವಾ, ಕಣ್ ತುಂಬ ನಿದ್ದೆ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್. ಯಾವಾಗಲೂ ಹೇಳ್ತಿರ್ತೀನಿ, ಮನುಷ್ಯ ಆದ ನನಗೆ ಏನಪ್ಪಾ ಅಂತಂದ್ರೆ ಕೈ ತುಂಬಾ ಮುದ್ದೆ ಇರಬೇಕು, ಯಾವಾಗಲೂ ಎಂಗೇಜ್ ಇರ್ಬೇಕು, ಏನೋ ಒಂದು ಕೆಲಸ ಮಾಡ್ತಿರ್ಬೇಕು, ಹೊಟ್ಟೆ ತುಂಬಾ ಮುದ್ದೆ ಇರಬೇಕು, ಹೊಟ್ಟೆ ತುಂಬಾ ಆರಾಮಾಗಿ, ಖುಷಿಯಾಗಿ, ಸಂತೋಷವಾಗಿ ಒಳ್ಳೆ ಆಹಾರ ಪದಾರ್ಥಗಳನ್ನ ತಿನ್ನಿ, ಕಣ್ ತುಂಬಾ ನಿದ್ದೆ ಮಾಡಬೇಕು. ಸೊ ಈ 3 ಚೆನ್ನಾಗಿತ್ತು ಅಂದ್ರೆ ಮನುಷ್ಯ ಚೆನ್ನಾಗಿದೆ ಅಂತ ಅರ್ಥ. ಸೊ ಈ ಕಣ್ ತುಂಬಾ ನಿದ್ದೆ ಮಾಡಿ, ಯಾವುದೇ ರೀತಿಯ ಎಷ್ಟೊಂದು ಟೆನ್ಷನ್ಸ್ ಇರುತ್ತೆ ಮನುಷ್ಯ ಅಂದ್ಮೇಲೆ, ಅದು ವಯಸ್ಸಾದ್ಮೇಲೆ ಅಲ್ವಾ, ಆ ಟೆನ್ಷನ್ ನ ದೂರ ಇಡಿ. ನಿಮ್ಮ ಫ್ಯಾಮಿಲಿ ಲೈಫ್ಗೆ, ಪ್ರೊಫೆಷನಲ್ ಲೈಫ್ಗೆ ಲಿಂಕ್ ಕೊಡ್ಬೇಡಿ. ಫ್ಯಾಮಿಲಿ ಲೈಫೇ ಬೇರೆ, ಪ್ರೊಫೆಷನಲ್ ಲೈಫೇ ಬೇರೆ. ಪ್ರೊಫೆಷನ್ ಏನೇ ಜಂಜಾಟಗಳಿರಲಿ, ಏನೇ ತೊಂದರೆ ಇರಲಿ, ದುಗುಡ ದುಮಾನಗಳನ್ನ ಅಲ್ಲೇ ಬಿಟ್ಬಿಡ್ಬೇಕು. ನಾನು ನನ್ನ ತುಮಕೂರಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ನಾನು ಶಟರ್ ಕ್ಲೋಸ್ ಮಾಡಿದ ತಕ್ಷಣ ನನ್ನ ಕ್ಲಿನಿಕ್ ಬಗ್ಗೆ, ಪೇಷಂಟ್ಸ್ ಬಗ್ಗೆ, ನಮ್ಮ ಸ್ಟಾಫ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಡೈರೆಕ್ಟ್ ಮನೆಗೆ ಹೋಗ್ತೀನಿ ನೆಮ್ಮದಿಯಾಗಿ. ನಾನು ಮನೇಲಿ ಏನಿದ್ರು ಏನೋ ಒಬ್ಬ ಗಂಡ, ಒಬ್ಬ ತಂದೆ ಅಷ್ಟೇ.
ಒಬ್ಬಳೆ ಮಗಳಿದ್ರೆ ಅವಳು ತಂದೆ ಆಗಿರ್ತೀನಿ, ಹೆಂಡತಿಗೆ ತಕ್ಕಂತ ಗಂಡ ಆಗಿರ್ತೀನಿ. ಅಷ್ಟೇ ನಾನು ಯೋಚನೆ ಮಾಡ್ತೀನಿ. ಬಿಟ್ಟರೆ ಪೇಷಂಟ್ಸ್ ಬಗ್ಗೆ, ಇಲ್ಲಿನ ಟೆನ್ಷನ್ಸ್ ಬಗ್ಗೆ ಅವನ್ನೆಲ್ಲ ತಲೆಗೆ ಹಾಕೊಂಡು ಮನೆಗೆ ಹೋಗಲ್ಲ. ಮನೇಲಿ ಹೋದ ತಕ್ಷಣ ಚಪ್ಪಲಿ ಬಿಟ್ಟ ತಕ್ಷಣ ಅಲ್ಲಿಂದ ಮುಗೀತು, ನಾನು ಅಲ್ಲಿ ಬೇರೆ ಮನುಷ್ಯ. ಆ ರೀತಿ ಒಂದು ಜೀವನ ಪದ್ಧತಿ ಉಪಯೋಗಿಸೋದೇನತ್ತೆ, ನಿದ್ದೆಯನ್ನು ನೆಮ್ಮದಿಯಾಗಿ ಮಾಡ್ತೇವೆ. ವಯಸ್ಸಾದ್ಮೇಲೆ ಎಸ್ಪೆಷಲಿ ಇನ್ನೂ ಸಾವಿರಾರು ಚಿಂತೆ ಇರುತ್ತೆ. ಸಾಮಾಜಿಕ ಚಿಂತೆ ಇರುತ್ತೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ, ದುಡ್ಡು ಪ್ರಾಬ್ಲಮ್ ಇರುತ್ತೆ, ಮಕ್ಕಳ ಪ್ರಾಬ್ಲಮ್ ಇರುತ್ತೆ, ಎಷ್ಟೊಂದು ಪ್ರಾಬ್ಲಮ್ ಇರುತ್ತೆ. ಅವನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ದಾನೆ ನೆಮ್ಮದಿಯಾಗಿ ಸುಖ ನಿದ್ದೆ ಮಾಡೋದು ಬಹಳ ಒಳ್ಳೆ. ಸೊ ನಿಮಗೆ ಸ್ವಾಮಿ ವಿವೇಕಾನಂದ ಹೇಳೋದು ಕೇಳಿರ್ತೀರ, ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ. ನಿಮ್ಮ ಬಾಡಿ, ಮಸಲ್ಸ್ ಚೆನ್ನಾಗಿರ್ಬೇಕು, ಜೊತೆಗೆ ಮೈಂಡ್ ಕೂಡ ಚೆನ್ನಾಗಿರ್ಬೇಕು. ಮನಸ್ಸನ್ನು ಚೆನ್ನಾಗಿರ್ಬೇಕು ಅಂತಂದ್ರೆ ಯಾವಾಗಲೂ ನಾನು ಹೇಳ್ದಂಗೆ ಏನ್ ಮಾಡಿ, ಒಂದಷ್ಟು ಧ್ಯಾನ, ಪ್ರಾಣಾಯಾಮ, ಮೈಂಡ್ಫುಲ್ ಮೆಡಿಟೇಷನ್ಸ್ ಮಾಡುವಂಥದ್ದು ಎಲ್ಲ ಮಾಡಿದ್ರೆ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋಬಹುದು. ಮನಸ್ಸು ಚೆನ್ನಾಗಿರುತ್ತೆ. ಸೊ ಮನಸ್ಸು ಚೆನ್ನಾಗಿದ್ರೆ ಇಡೀ ದೇಹ ಚೆನ್ನಾಗಿರುತ್ತೆ ಅಲ್ವಾ. ಸೊ ಮೈಂಡ್ ಟಾಕ್ಸ್ ಟು ಈಚ್ ಅಂಡ್ ಎವ್ರಿ ಸೆಲ್ ಇನ್ ದ ಬಾಡಿ ಅಂತ. ಮನಸ್ಸಿದೆಯಲ್ಲ, ದೇಹದ ಒಂದು ಪ್ರತಿಯೊಂದು ಜೀವಕೋಶದ ಡೈರೆಕ್ಟ್ ಕನೆಕ್ಟ್ ಇರುತ್ತೆ. ಈ ಮನಸ್ಸು ಚೆನ್ನಾಗಿತ್ತು ಅಂತಂದ್ರೆ ಪ್ರತಿಯೊಂದು ಅಂಗಗಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಮನಸ್ಸು ಕೆಟ್ಟೋಯ್ತು ಅಂತಂದ್ರೆ ಎಲ್ಲಾ ಆರ್ಗನ್ಸ್ಗೂ ಎಫೆಕ್ಟ್ ಆಗುತ್ತೆ. ಸೊ ಹಾಗೆ ಮನಸ್ಸನ್ನ ಚೆನ್ನಾಗಿಟ್ಕೊಳ್ಳಿ. ಸೊ ಇಷ್ಟೊಂದು ಟಿಪ್ಸ್ ಎಲ್ಲ ಹೇಳಿದೀನಿ. 50 ವರ್ಷ ದಾಟಿದ ನಂತರ ಇವನ್ನೆಲ್ಲ ನೀವು ಫಾಲೋ ಮಾಡೋದ್ರಿಂದ ಒಂದು ಸ್ಟ್ರಾಂಗ್ ಆಗಿರುವಂತ ಬಾಡಿ, ಸ್ಟ್ರಾಂಗ್ ಆದ ಮಸಲ್, ಸ್ಟ್ರಾಂಗ್ ಆದ ಬೋನ್ಸ್ ನಿಮ್ದಾಗ್ಲಿ. ನಿಮ್ಮ ಜೀವನ 50 ದಾಟದ ಮೇಲೂ ಖುಷಿಯಾಗಿ ಸಂತೋಷವಾಗಿ. ಯಾಕೆಂದ್ರೆ 50 ದಾಟದ ಮೇಲೆ ರಿಯಲ್ ಪ್ರೊಡಕ್ಷನ್ ಅಲ್ವಾ. ನಮ್ಮ PM ಮೋದಿಜಿ ತಗೊಂಡ್ರೆ ಅವ್ರಿಗೆ 70 ದಾಟಿದ್ದಾರೆ. ಇವಾಗಲೂ ಹೆಂಗ್ ಹುಡುಗನ್ ತರ ಇಡೀ ದೇಶವನ್ನೇ ಅವ್ರು ಮ್ಯಾಚ್ ಮಾಡ್ತಾ ಇದಾರೆ. 50 ದಾಟ್ತು ಅಂತೇಳಿ ನಾವು ಟೆನ್ಷನ್ ತಗೊಳ್ಳೋದು ಬೇಡ. ರಿಯಲ್ ಲೈಫ್ ಸ್ಟಾರ್ಟ್ಸ್ ಆಫ್ಟರ್ 50 ಓನ್ಲಿ. ಸೊ ಹಾಗಾಗಿ ನಮ್ಮ ದೈಹಿಕವಾಗಿ, ಮಾನಸಿಕವಾಗಿ ನಾವೆಲ್ಲ ಸ್ಟ್ರಾಂಗ್ ಇರೋಣ, ಸದೃಢವಾಗಿರೋಣ. ನಮ್ಮ ಭಾರತಕ್ಕೆ, ನಮ್ಮ ಫ್ಯಾಮಿಲಿಗೆ, ನಮ್ಮ ಸಮಾಜಕ್ಕೆ ಆದಷ್ಟು ನಮ್ಮ ಕಡೆಯಿಂದ ಕೊಡುಗೆ ಕೊಡೋಣ. ಸೊ 50 ವರ್ಷ ದಾಟಿದವರೆಲ್ಲ ಯಾರು ಮರಿದನೆ ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ, ಕೊಲೀಗ್ಸ್, ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಅದನ್ನ ಫಾರ್ವರ್ಡ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅವರು ಕೂಡ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ವಾರಕ್ಕೆ 3 ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ರತಿಯೊಂದನ್ನು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಗೆಳೆಯರೆ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ವಿಶ್ ಯು ಹ್ಯಾಪಿ ಎನರ್ಜೆಟಿಕ್ ಲೈಫ್ ಆಫ್ಟರ್ ಹಾಫ್ ಸೆಂಚುರಿ.